ಆದ್ರೆ ಇವರೆಲ್ಲ ರಿವರ್ಸ್ ಅಜ್ಜಿ. ಅವರನ್ನ ಪ್ರೀತಿಸೋರ್ನು ಕೂಡ ದ್ವೇಷಿಸ್ತಾನೇ ಇರ್ತಾರೆ. ಒಂದಷ್ಟು ಒಳ್ಳೆ ಮಾತುಗಳು ಹೇಳಿದ್ರೆ ಅವಳು ಕಿವಿಗೆ ಹೋಗಲ್ಲ ಬಿಡಿ. ಮತ್ತೆ ಅಲ್ಲಿ ಇಲ್ಲಿ ತಿರುಗಾಡದೆ ಒಂದ್ ಕಡೆ ಕೂತ್ಕೊಂಡಿರು. ಮತ್ತೆ ವೈದೇಹಿ ಬಂದು ಕಾಪಾಡಲ್ಲ. ಹೌದು, 10 ದಿನ ಆದ್ಮೇಲೆ ಡಾಕ್ಟರ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಕಣ್ ಕಾಣ್ಸತ್ತೆ ಅಂತ ಅವ್ರು ಭರವಸೆ ಕೊಟ್ಟಿದ್ರಲ್ಲ. 10 ದಿನ ಆಗಿದೆ, ಕರ್ಕೊಂಡ್ ಹೋಗೋ. ಏನತ್ತೆ, ನನಗ್ ಕಣ್ ಕಾಣಿಸುತ್ತೆ ಅಂತ ಡಾಕ್ಟರ್ ಹೇಳಿದ್ರ? ಮತ್ತಷ್ಟಕ್ಕೂ ನನ್ ಕಣ್ ಕಾಣಿಸಲ್ಲ ಅಂತ ಹೇಳಿದ್ರು. ಏನಂದ್ರೆ ಮತ್ತೆ ನನ್ ಕಣ್ ಬರತ್ತಾ? ಬರುತ್ತೆ, ಆಪರೇಷನ್ ಮಾಡಿಸಿದ್ರೆ. ಆದ್ರೆ ಮೋಸ ಕುತಂತ್ರಗಳೇ ತುಂಬಿರೋ ಈ ನಿನ್ನ ಕೆಟ್ಟ ಮೆದುಳಿಗೆ ಈ ಕತ್ತಲಿನ ಬದುಕೆ ಸರಿ ಅಂತ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಅಂದ್ರೆ ನನಗ್ ಕಣ್ ಬರತ್ತೆ ಅಂತ ಗೊತ್ತಿದ್ರು ಕೂಡ ಆಪರೇಷನ್ ಮಾಡಿಸ್ಬಾರ್ದು ಅಂತ ಅನ್ಕೊಂಡ್ರಿ ಅಲ್ವಾ? ಹೌದು, ಕಣ್ಣು ಬಂದು ನೀನು ಸಾಧಿಸುವಂಥದ್ದೇನಿದೆ, ನಮಗೆಲ್ಲ ತೊಂದರೆ ಕೊಡೋದನ್ನ ಬಿಟ್ರೆ. ಅದಕ್ಕೆ ಹೀಗಾದ್ರೂ ಒಂದು ಮೂಲೆಯಲ್ಲಿ ಬಿದ್ದಿರ್ತೀಯ ಅಂತ ಆಪರೇಷನ್ ಮಾಡಿಸ್ಲಿಲ್ಲ. ಬಾವಾ, ಯಾಕೆ ಹಾಗೆ ಮಾತಾಡ್ತೀರಾ? ಮತ್ತಿನ್ನೇನಮ್ಮ, ಕಣ್ಣು ಇಲ್ಲದೇನೆ ಅವ್ರ ಜೊತೆ ಸೇರ್ಕೊಂಡು ಇಷ್ಟೊಂದು ಮೋಸ ಕುತಂತ್ರ ಮಾಡ್ತಿದ್ದಾಳೆ. ಅದೇ ಕಣ್ಣು ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಣ್ಣ, ಅವಕಾಶ ಸಿಕ್ಕಾಗ ನಾವು ಒಳ್ಳೇದು ಮಾಡೋಕೆ ನೋಡ್ಬೇಕೆ ಹೊರತು ಸುಮ್ಮನೆ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ನೋಡಿದ್ಯಾ, ಇದು ನನ್ನ ತಮ್ಮ ನಾದ್ನಿ ಅಂದ್ರೆ ಅವಳಿಗೇನಾಗುತ್ತೋ ಅವಳ ಮಗುಗೇನಾಗುತ್ತೋ ಅಂತ ಯೋಚನೆ ಕೂಡ ಮಾಡದೆ ಪ್ರಾಣನ ಒತ್ತೆ ಇಟ್ಟು ನಿನ್ನ ಕಾಪಾಡಿದಾಳೆ. ನನ್ನ ತಮ್ಮ ಅವನ ಮಗುಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಅವಕಾಶ ಇದ್ರೆ ನಿನ್ನ ಕಣ್ಣು ಬರ್ಲಿ ಅಂತ ಬೇಡ್ಕೋತಾ ಇದ್ದಾನೆ. ಆದ್ರೆ ಅವ್ರು ಎಷ್ಟೇ ಕರುಣೆ ತೋರಿಸಿದ್ರು ನಿನ್ನ ಬುದ್ಧಿಗೆ ನೀನು ಹೀಗಿರೋದೇ ಕರೆಕ್ಟು. ಅದಕ್ಕೆ ಆಪರೇಷನ್ ಮಾಡಿಸಲ್ಲ. ಲಕ್ಕಿ ಅಮ್ಮ, ಈ ವಿಷಯದಲ್ಲಿ ನನಗೆ ಅಡ್ಡಿ ಮಾಡಬೇಡಿ ಅಮ್ಮ. ಜೀವನ ಹಂಚ್ಕೊಳ್ಳೋ ನಾನೇ ಇವಳಿಗೆ ಈ ಜೀವನನೇ ಕರೆಕ್ಟು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನ್ ಮಾಡಿ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಅಂತ ನಿಮಗನ್ಸಿದ್ರೆ ನಾನು ಇದನ್ನ ಅನುಭವಿಸ್ತೀನಿ ಬಿಡಿ. ಜೀವನ ಪೂರ್ತಿ ಕಣ್ಣಿಲ್ದೆ ಹೀಗೆ ಇದ್ಬಿಡ್ತೀನಿ. ನಾನ್ ಬದ್ಲಾಗಲ್ಲ ಅಂತ ಅಂದ್ರಿ ಅಲ್ವಾ? ಹೋಗ್ಲಿ, ಪ್ರಾಣ ತೆಕ್ಕೊಂಡು ಬದ್ಲಾದೆ ಅಂತ ನಂಬಿಸ್ಲಾ? ಅಕ್ಕ, ಯಾಕೆ ಹಾಗೆ ಮಾತಾಡ್ತೀರಾ?
ಮನಸ್ಫೂರ್ತಿಯಾಗಿ ಬದಲಾಗಿದ್ದೀರಲ್ಲ ಅಷ್ಟು ಸಾಕು. ನನ್ ಮಗ ಬಯಸಿದ್ದು ಇದನ್ನೇ. ಅವನ್ ಬದುಕಿತಿದ್ರೆ ಅದೆಷ್ಟು ಖುಷಿ ಪಡ್ತಿದ್ನೋ ಏನೋ. ಬದ್ಲಾಗಿದ್ದೀನಿ ಅಂತ ನಿನ್ ಬಾಯಲ್ಲಿ ಬರೋ ಪದನ ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಬದ್ಲಾಗ್ತೀನಿ ಅಂದ್ರೆ ಅದಕ್ಕಿಂತ ನನ್ಗಿನ್ನೇನ್ ಬೇಕಮ್ಮ? ಹೌದು ಅತ್ತೆ, ಯಾವುದೇ ಮನೆಗಾದ್ರೂ ದೊಡ್ಡ ಸೊಸೆನೇ ಮಹಾರಾಣಿ. ವೈದೇಹಿ, ಈಗಲೇ ರಾಜ್ಯ ರಾಣಿ ಅನ್ಬೇಡ. ನನಗೆ ಏನು ಬೇಕಾಗಿಲ್ಲ. ನನ್ನ ಮನಸ್ಸು ಬದಲಾಗಿದೆ, ಅಷ್ಟು ಸಾಕು. ಕತ್ಲಲ್ಲೇ ಬೆಳಕನ್ನ ನಾನು ಹುಡುಕ್ತೀನಿ. ಹಾಗಾದ್ರೆ ಹುಡುಕು, ಮತ್ತ್ಯಾಕೆ ಆಪರೇಷನ್? ಸಾಕ್, ಸುಮ್ನೆ ಇರೋ. ಎಲ್ಲದಕ್ಕೂ ಒಂದು ಮಿತಿ ಅಂತಿರುತ್ತೆ. ಬೇಡ ಅತ್ತೆ, ನಾನು ಹೀಗಿರೋದ್ರಿಂದನೇ ಅವ್ರಿಗೆ ಖುಷಿ ಕೊಡೋದಾದ್ರೆ ಹೀಗೆ ಇದ್ಬಿಡ್ತೀನಿ. ಅಕ್ಕ, ಸುಮ್ಮನಿರೋ ವೈದೇಹಿ. ಬಲವಂತ ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಅದು ಪ್ರೀತಿಯಾಗಿರ್ಲಿ, ನಂಬಿಕೆ ಆಗಿರ್ಲಿ. ನಾನಿವಾಗ ಬದಲಾಗಿದ್ದೀನಿ ಅಂತ ಬೇರೆಯವರು ಬದಲಾಗ್ಲಿ ಅಂತಂದ್ರೆ ಆಗತ್ತಾ? ಅದಕ್ಕೂ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಿರ್ತೀನಿ. ಲಕ್ಕಿ ಬದ್ಲಾಗಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ, ಒಂದ್ ವೇಳೆ ಬದ್ಲಾಗ್ಲಿಲ್ಲ ಅಂತಂದ್ರು ಅವಳು ನಿನ್ ಹೆಂಡ್ತಿ. ಗಂಡನಾಗಿ ಕೆಲವು ಜವಾಬ್ದಾರಿಗಳಿರತ್ತೆ. ಅಮ್ಮ, ಇವಳಲ್ಲಿ ಬದಲಾವಣೆ ಆದ್ರೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಡೋದು ನಾನಮ್ಮ. ಬದಲಾಗಿದ್ದೀನಿ ಅಂದ್ಲಲ್ವಾ, ಮಾತಲ್ಲ, ವರ್ತನೆಯಲ್ಲೇ ಅವಳು ಬದಲಾವಣೆ ಗೊತ್ತಾಗಬೇಕು. ಆಗ ನಾನೇ ಕರ್ಕೊಂಡು ಹೋಗಿ ಆಪರೇಷನ್ನ ಮಾಡಿಸ್ತೀನಿ. ನೀವೇ ನಮ್ಮನ್ನ ಕಾಪಾಡಬೇಕು. ಮತ್ತೆ ಏನ್ ತೊಂದ್ರೆ ಆಯ್ತು? ಮತ್ತೆ ಆ ಯಂತ್ರನ ತಯಾರು ಮಾಡ್ಕೊಡಿ. ಆ ಆತ್ಮ ನಮ್ಮನ್ನು ಸಾಯಿಸ್ಬಿಡುತ್ತೆ. ಮತ್ತೆ ಯಾಕೆ ಮಾಡ್ಕೊಡ್ಬೇಕು? ಆ ಯಂತ್ರ ಏನಾಯ್ತು? ಅದ್ರಿಂದ ಆತ್ಮ ಬನ್ಸಿದ್ವಲ್ಲ, ಈಗೇನಾಯ್ತು? ನೀವು ಕೊಟ್ಟ ಯಂತ್ರ ವೇಸ್ಟ್ ಆಗೋಯ್ತು. ಅದನ್ನ ಯಾರೋ ಆಚೆ ಬಿಸಾಕ್ಬಿಟ್ಟಿದ್ದಾರೆ ಅಷ್ಟೇ. ಆ ಆತ್ಮ ಮತ್ತೆ ನಂಗೆ ಕಾಟ ಕೊಡ್ತಾ ಇದೆ. ಮತ್ತೆ ಅದನ್ನ ಒಳಗ್ ತಗೊಂಡ್ ಬಂದ್ರು ಅದೇನು ಕೆಲಸ ಮಾಡ್ಲಿಲ್ಲ. ಛೀ, ಮೂರ್ಖರು ನೀವು. ಅದನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ಅದು ಒಂದ್ಸಲ ಕೆಳಗ್ ಬಿದ್ರೆ ಅದ್ರ ಶಕ್ತಿನ ಅದು ಕಳ್ಕೊಂಡ್ಬಿಡತ್ತೆ. ಆತ್ಮ ಬಿಡಿಸ್ಕೊಂಡು ಹೋಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಯಾಕಷ್ಟು ನಿರ್ಲಕ್ಷ್ಯ ಮಾಡಿದ್ರಿ? ನಾವು ಹುಷಾರಾಗಿ ಇಟ್ಟಿದ್ವಿ, ಆದ್ರೆ ಯಾರೋ ಅದನ್ನ ಆಚೆ ಹಾಕ್ಬಿಟ್ಟಿದ್ರು. ಇವಾಗ ನಮಗೆ ನೀವೇ ದಿಕ್ಕು. ಮತ್ತೆ ಆ ಯಂತ್ರನ ತಯಾರು ಮಾಡ್ಕೊಡಿ. ಒಂದ್ಸಲ ಒಂದು ಆತ್ಮದ ಮೇಲೆ ಪ್ರಯೋಗ ಮಾಡಿರೋ ಯಂತ್ರ ಮತ್ತೆ ಅದೇ ಆತ್ಮದ ಮೇಲೆ ಕೆಲಸ ಮಾಡಲ್ಲ. ಅಂದ್ರೆ ಈಗ ಆತ್ಮದ ಕೈಯಲ್ಲಿ ಸಾಯೋದ್ ಬಿಟ್ಟು ನಮಗ್ ಬೇರೆ ದಾರಿ ಇಲ್ವಾ? ಹೌದು, ಆ ಆತ್ಮನ ಪೂರ್ತಿ ನಾಶ ಮಾಡ್ಬಿಡಿ. ಎಷ್ಟೋ ಸಿನಿಮಾದಲ್ಲಿ ನೋಡಿದೀವಲ್ಲ. ಅಯ್ಯೋ ಮೂರ್ಖ, ಆತ್ಮಕ್ಕೆ ಕೊನೆನೇ ಇಲ್ಲ. ಅದನ್ನ ಯಾರು ನಾಶ ಮಾಡಕ್ಕಾಗಲ್ಲ. ಅದೇ ಬಾಟ್ಲಲ್ಲಿ ಸೇರಿಸಿ ಎಲ್ಲೋ ಹೂತಾಕ್ತಾರಲ್ವಾ, ಆ ಥರದ್ದೇನಾದ್ರು ಮಾಡಿ. ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಸತ್ತೋರು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಏನಾದರೂ ಮಾಡಿ ಪ್ಲೀಸ್, ನೀವೇ ಏನಾದರೂ ಮಾಡಿ. ಅದು ಸಾಮಾನ್ಯವಾದ ಆತ್ಮ ಅಲ್ಲ, ಮಗುನ ಸಂರಕ್ಷಣೆ ಮಾಡಕ್ಕೆ ಆ ಮಹಾದೇವನ ಆಶೀರ್ವಾದದಿಂದ ಮನೆಗೆ ಕಾಲಿಟ್ಟಿದೆ. ಅದಕ್ಕೆ ಕೊನೆ ಹಾಡೋದು ಅಸಾಧ್ಯ. ಅಂದ್ರೆ ಆ ಆತ್ಮದಿಂದ ನಮ್ಗೆ ವಿಮುಕ್ತಿನೇ ಇಲ್ವಾ? ಯಾವ ಮಗು ಸಂರಕ್ಷಣೆಗೋಸ್ಕರ ಆ ಆತ್ಮ ಎಲ್ಲಿದೆಯೋ ಆ ಮಗು ಹುಟ್ಟಬೇಕು. ಇಲ್ಲ ಅಂದ್ರೆ ಹೊಟ್ಟೆಲಿರೋ ಮಗು ಸಾಯ್ಬೇಕು. ಆಗ ಈ ಆತ್ಮ ತಾನಾಗ್ತಾನೆ ಬೇರೆ ಕಡೆ ಹೋಗ್ಬಿಡತ್ತೆ. ಅಷ್ಟರಲ್ಲಿ ನಮ್ಮ ಆತ್ಮ ಆಚೆ ಬಂದ್ಬಿಡುತ್ತಷ್ಟೇ. ಆ ಮಗುಗೆ ಏನಾದರೂ ಮಾಡೋಣ ಅಂದ್ರೆ ಅಯ್ಯೋ, ಆ ಯೋಚನೆ ಬಂದ್ರೇನೆ ಮುಕ್ಕೋಟಿ ದೇವತೆಗಳು ಒಂದಾಗಿ ನಮಗೆ ಶಾಪ ಕೊಡ್ತಾ ಇದ್ದಾರೆ. ಇನ್ನು ಆ ಮಗು ಕಣ್ಬಿಡೋವರೆಗೂ ಅಂದ್ರೆ ಅಲ್ಲಿವರೆಗೂ ಆ ಆತ್ಮ ನಮ್ಮನ್ನು ಬದುಕಕ್ ಬಿಡಲ್ಲ. ಹೌದಮ್ಮ, ನಾವು ಮಾಡಿರೋ ಪಾಪಗಳನ್ನ ಎಲ್ರ ಮುಂದೆ ಹೇಳು ಅಂತ ಬಲವಂತ ಮಾಡ್ತಿದ್ದಾರೆ. ಅದನ್ನೇನಾದ್ರೂ ಹೇಳಿದ್ರೆ ಮನೇಲಿರೋರೇ ನಮ್ಮನ್ನ ಸಾಯಿಸ್ಬಿಡ್ತಾರಷ್ಟೇ. ಹೇಳ್ದೆ ಹೋದ್ರೆ ಆತ್ಮ ಸಾಯಿಸ್ಬಿಡತ್ತೆ. ಯಾವುದೋ ಒಂದ್ ರೀತಿಲಿ ಸಾಯ್ತೀವಿ. ಆ ಆತ್ಮ ಇಲ್ದೆ ಇರೋ ಹಾಗೆ ಮಾಡ್ಬಿಡಿ ಸಾಕು. ಅಷ್ಟಕ್ಕೂ ಈ ತೊಂದರೆಯಿಂದ ಆಚೆ ಬರಕ್ಕೆ ಯಾವ ದಾರಿನೂ ಇಲ್ವಾ? ಇದೆ, ಒಂದೇ ಒಂದು ದಾರಿ. ಅದೇನು ಅಂತ ಹೇಳಮ್ಮ. ಅದ್ ಎಷ್ಟೇ ಕಷ್ಟ ಆದ್ರೂ ಮಾಡ್ತೀವಿ.
ಮಹಾಕುಂಡಲಿ ಯೋಗ. ಆ ಆತ್ಮನ ಬಂಧಿಸ್ಬೇಕು. ಆಯ್ತಲ್ಲ, ಬಂಧಿಸ್ಬಿಡಿ. ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ದುಡ್ಡಿಂದ ಎಲ್ಲ ಕೆಲ್ಸನೂ ಆಗಲ್ಲ ಕಣೋ ಮೂರ್ಖ. ಬಂಧಿಸೋದೇನೋ ಸುಲಭ, ಆದ್ರೆ ಆತ್ಮನ ಅದ್ರ ತಿಥಿವರೆಗೂ ಮಾತ್ರ ಬಂಧಿಸ್ಬೋದಷ್ಟೇ. ಎಲ್ಲಿವರೆಗೂ ಏನು? ಮೊದ್ಲು ಅದನ್ನ ಬಂದ್ಸಿ ಅಮ್ಮ. ಮತ್ತೆ ಮನೆ ಒಳಗ್ ಕಾಲಿಡ್ಬೇಕು ಅಂದ್ರೆ ಭಯ ಆಗ್ತಿದೆ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮರಣತಿಥಿ ಪೂರ್ತಿ ಆದ್ಮೇಲೆ ಆ ಆತ್ಮ ಬಂಧನ ಬಿಟ್ಟು ಹೋದ್ಮೇಲೆ ಅದಕ್ಕೆ ತುಂಬಾ ಶಕ್ತಿ ಬಂದ್ಬಿಡುತ್ತೆ. ಆಗ ಅದನ್ನ ತಡೆಯೋದಿಕ್ಕೆ ಯಾವ ಮಂತ್ರ ಶಕ್ತಿಯಿಂದಾನೂ ಆಗಲ್ಲ. ಬೇಕಾಗಿಲ್ಲ, ಅಲ್ಲಿವರೆಗೂ ತಡೆದು ಹಿಡಿತೀರಾ ಅಲ್ವಾ? ಅಷ್ಟು ಸಾಕು. ಅಷ್ಟರಲ್ಲಿ ನಾವು ಮಾಡ್ಬೇಕಾಗಿರೋದನ್ನ ಮಾಡಿ ಮುಗಿಸ್ತೀವಿ. ಮೊದಲು ನೀವು ಆತ್ಮನ್ ಬಂಧಿಸಿ. ಸರಿ, ನಾನ್ ನೋಡ್ಕೋತೀನಿ. ವೈದೇಹಿ, ಏನು ಇನ್ನೂ ಇಲ್ಲೇ ಇದೆಯಾ? ಸರಿ, ಇವಾಗ ಮಲ್ಕೊಳ್ಳುವಂತೆ ಬಾ. ನನ್ ಪುಟಾಣಿ ಜೊತೆ ಮಾತಾಡ್ಕೊಂಡು ಬರ್ತೀನಿ ಬಾವಾ. ಇಲ್ಲಿ ಬೆಳ್ದಿಂಗ್ಲಿಲ್ವಲ್ಲ? ಚಂದ್ರ ಪೂರ್ತಿಯಾಗಿ ಕಾಣಿಸ್ದೆ ಹೋದ್ರು ಬೆಳ್ದಿಂಗ್ಳು ಬರುತ್ತಲ್ವಾ ಬಾವಾ? ಅಷ್ಟು ಸಾಕು. ನನ್ ಪುಟಾಣಿ ಜೊತೆ ಸ್ವಲ್ಪ ಹೊತ್ತಾದ್ರೂ ಮಾತಾಡ್ತೀನಿ. ಯಾವಾಗ ಬರುತ್ತೋ ಏನೋ. ನೀನು ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತೀಯೋ ಅಷ್ಟೇ ಮಗುಗೂ ಒಳ್ಳೇದು. ಮಗು ಬಗ್ಗೆನೂ ಯೋಚನೆ ಮಾಡು. ಅಷ್ಟಕ್ಕೂ ಇಷ್ಟೊತ್ತಿಗೆ ಪುಟ್ಟು ವೈದೇಹಿ ಮಲ್ಕೊಂಡು ತುಂಬಾ ಹೊತ್ತಾಗಿರುತ್ತೆ. ವೈದೇಹಿ, ಬಾ ಹೋಗೋಣ. ಇಲ್ಲ ಬಾವಾ, ಮನೇಲಿ ನಡೀತಾ ಇರೋ ವಿಷಯಗಳು ನಿಜನೋ ಸುಳ್ಳೋ ಮಗು ಮಾತ್ರ ನಮ್ಗೆ ಹೇಳೋಕ್ ಸಾಧ್ಯ. ಮಗು ಕೂಡ ನಮಗ್ ಯಾವಾಗ ಹೇಳ್ಬೋದು ಅಂತ ನೋಡ್ತಾ ಇರತ್ತೆ ಅಲ್ವಾ? ಬೆಳದಿಂಗ್ಳು ಬರ್ತಿದ್ದ ಹಾಗೆ ಪುಟಾಣಿ ಜೊತೆ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ, ನೀನು ಚಂದಮ್ಮನ್ ಕಾಯ್ತಾ ಇರು. ಅಷ್ಟರೊಳಗೆ ನಾನು ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ. ಬೆಳ್ದಿಂಗ್ಳು ಬಂತು. ಪುಟಾಣಿ, ನನ್ ಮಾತು ಕೇಳಿಸ್ತಿದ್ಯಾ? ಪುಟಾಣಿ, ನನ್ ಮಾತು ಕೇಳಿಸ್ತಿದ್ಯಮ್ಮ? ಅಮ್ಮ, ಪುಟಾಣಿ, ನಿನ್ ಮಾತ್ಗೋಸ್ಕರನೇ ಕಾಯ್ತಾ ಇದ್ದೆ ಗೊತ್ತಾ? ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದೆ. ಹೌದು, ನನಗೆ ಗೊತ್ತು. ಅದಕ್ಕೆ ಬೆಳದಿಂಗ್ಳಿಗೋಸ್ಕರ ಕಾಯ್ತಾ ಇದ್ದೆ. ಹೇಳು ಪುಟಾಣಿ, ಏನ್ ಹೇಳ್ಬೇಕು ಅನ್ಕೋತಿದ್ದೆ? ಮತ್ತೆ ಏನಾದ್ರೂ ತೊಂದ್ರೆ ಬರುತ್ತಾ? ಹೇಳು ಪುಟಾಣಿ. ಮನೇಲಿ ಕೂಡ ಊಹೆನೂ ಮಾಡದೇ ಇರೋ ಹಾಗೆ ಏನೇನೋ ನಡೀತಾ ಇದೆ. ನಿಮ್ ದೊಡ್ಡಮ್ಮ ಅವ್ರು ಬದಲಾಗಿರೋ ಹಾಗಿದ್ದಾರೆ. ಇದು ನಿಜನಾ? ಮಾತಲ್ಲಿ ನಿಜ ಇದೆ ಅಂತ ಅನ್ನಿಸ್ತಿದ್ಯಲ್ಲಮ್ಮ, ನಂಬೋದು ಅನ್ಕೋತೀನಿ. ಇಷ್ಟು ಸಾಕು. ನಿಜವಾಗ್ಲೂ ಬದಲಾವಣೆ ಆಗಿದೆ ಅಂದ್ರೆ ಮನೇಲೆಲ್ಲರೂ ನೆಮ್ಮದಿಯಾಗಿರ್ಬೋದು. ಅವ್ರು ಬದಲಾದ್ರೆ ಸಾಕಾಗಲ್ಲ ಅಲ್ವಾ ಅಮ್ಮ? ಇನ್ನೂ ಇಬ್ರಿದಾರಲ್ಲ. ಹೌದು, ಇದಾರೆ. ಆದ್ರೆ ಅಕ್ಕ ಅವ್ರ ಜೊತೆನೇ ಇಲ್ದೆ ಹೋದ್ರೆ ಅವರು ಬೇರೆ ಏನು ಮಾಡೋದಕ್ಕಾಗಲ್ಲ ಅನ್ಸತ್ತೆ. ನೀನ್ ಹಗುರವಾಗಿ ತಗೋಬೇಡಮ್ಮ. ದೊಡ್ಡಮ್ಮ ಇಷ್ಟ ದಿನ ಅವ್ರ ಜೊತೆಲೇ ಇದ್ರು, ಆದ್ರೆ ಅವ್ರ ಯೋಚನೆಗೆ ಇವ್ರ ಮೂಲ ಅಲ್ಲ. ಹೊಸದಾಗಿ ಏನಾದ್ರೂ ಮಾಡ್ಬೇಕು ಅಂತ ನೋಡ್ತಿರ್ತಾರೆ, ನಮ್ಗೆ ತೊಂದ್ರೆ ಮಾಡ್ಬೇಕು ಅಂತ ಕಾಯ್ತಿರ್ತಾರೆ. ಏನ್ ಹೇಳ್ತಾ ಇದೀಯ ಅಮ್ಮ? ಈಗ ನಮ್ಮನ್ ಕಾಪಾಡ್ತಿರೋ ಶಕ್ತಿನ ಬಂಧಿಸ್ಬೇಕು ಅಂತ ನೋಡ್ತಿದ್ದಾರೆ. ಮುಂಬರೋ ಅಪಾಯದಿಂದ ಅಪ್ಪನ್ನ ನೀನೇ ಕಾಪಾಡ್ಬೇಕು. ವೈದೇಹಿ, ಪುಟ್ಟು ವೈದೇಹಿ ಮಾತಾಡದ್ಲಾ? ಮಾತಾಡ್ತು. ಯಾಕೆ ಹೇಗಿದ್ಯಾ? ಏನ್ ಹೇಳಿದ್ಲು? ಅತ್ಗೆ ನಿಜವಾಗ್ಲೂ ಬದಲಾಗಿಲ್ಲ ಅಂತ ಹೇಳಿದ್ಲಾ? ಇಲ್ಲ ಬಾವಾ, ಅಕ್ಕ ಬದಲಾಗಿರೋದು ನಿಜಾನೇ. ಅದು ಸಮಸ್ಯೆ ಅಲ್ಲ. ನೀನು ನನಗೊಂದು ಮಾತು ಕೊಡ್ತೀಯಾ? ಏನಾಯ್ತು ವೈದೇಹಿ? ಇವಾಗಲ್ಲ ಬಾವಾ, ನಾನು ಕೇಳ್ದಾಗ ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು, ಇಲ್ಲ ಅನ್ಬಾರ್ದು. ನೀನ್ ಕೇಳಿದ್ದಕ್ಕೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಮೊದಲು ವಿಚಾರ ಏನಂತ ಹೇಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಬೇರೆ ಇನ್ಯಾರಿಗೋ ಸಂಬಂಧಪಟ್ಟ ವಿಚಾರ ಆದ್ರೆ ಅದ್ರ ಬಗ್ಗೆ ನಾವಿಬ್ರೆ ನಿರ್ಣಯ ತಗೊಂಡ್ರೆ ಸರಿ ಹೋಗಲ್ಲ ಅಲ್ವಾ? ನಮಗ್ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆನೇ ಬಾವಾ. ಬೇರೆಯವ್ರ ಬಗ್ಗೆ ನಿನಗ್ ಮಾತು ಕೊಡು ಅಂತ ನಾನು ಯಾಕೆ ಹೇಳಿ? ನಮ್ ವಿಚಾರ ಆಗಿದ್ರೆ ಅದೇನಂತ ಈಗಲೇ ಕೇಳಬಹುದಲ್ವಾ? ಯಾವಾಗ್ಲೂ ಯಾಕೆ? ಇವಾಗೇನು ಇಲ್ಲ ಬಾವಾ. ಸುಮ್ಮನೆ ಕೇಳಿದಾಗ ನೀನು ಇಲ್ಲ ಅನ್ಬಾರ್ದಲ್ಲ, ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಇವಾಗ ಏನಿಲ್ಲ ತಾನೆ? ಅಲ್ಲ, ಇನ್ನೂ ಯಾಕೆ ಗಾಬರಿ ಆಗಿದ್ಯಾ ನೀನು? ಸರಿ, ಮೊದಲು ಈ ಜ್ಯೂಸ್ ಕುಡಿ. ಕುಡಿತೀನಿ ಬಾವಾ, ಆದ್ರೆ ಮೊದಲು ನೀನು ಮಾತು ಕೊಡು. ಕೊಡ್ಬೋದು ವೈದೇಹಿ, ಆದ್ರೆ ವಿಷಯ ಏನು ಅಂತ ಗೊತ್ತಿಲ್ಲದೆ ಕೊಟ್ಟ ಮಾತು ಅದು ಯಾರಿಗೆ ಆದ್ರೂ ಸರಿ
ಅನಾವಶ್ಯಕವಾದ ಅನರ್ಥಗಳನ್ನ ಉಂಟು ಮಾಡುತ್ತೆ. ಕೈಕೇಯಿಗೆ ಮಾತು ಕೊಟ್ಟಿದ್ದ ದಶರಥನ ಗತಿ ಏನಾಯ್ತು ಅಂತ ರಾಮಾಯಣದಲ್ಲಿ ನಾವು ಓದಿದೀವಲ್ವಾ? ಅಂದ್ರೆ ನಾನ್ ಕೈಕೇಯಿನ ಬಾವ? ಹಾಗಲ್ಲ ವೈದೇಹಿ, ನಿನ್ ಮನ್ಸಲ್ಲಿ ಅಷ್ಟೊಂದು ಭಾರ ಇರಬೇಕಾದ್ರೆ ಅದೇನು ಅಂತ ಇವಾಗಲೇ ಹೇಳ್ಬಹುದಲ್ವಾ? ಯಾವಾಗಲೂ ಯಾಕೆ ಕೇಳ್ತೀಯ? ಅದೇನೋ ಇವಾಗಲೇ ಕೇಳಬಹುದಲ್ವಾ ಅನ್ನೋದು ನನ್ನ ಯೋಚನೆ. ವಿಷಯ ಏನು ಅಂತ ಹೇಳು. ನಿನ್ನ ಹೋಟೆಲ್ ಬೆಳೀತಾ ಇರೋ ನನ್ನ ಮಗುಗಿಂತ ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ. ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಬಗ್ಗೆ ನೀನೇನ್ ಬೇಕಾದ್ರೂ ಮಾಡ್ತೀಯ ಅಂತ ಗೊತ್ತು ಬಾವ, ಆದ್ರೆ ನಿನ್ ಬಗ್ಗೆನೇ ನನ್ನ ಯೋಚನೆ ಅಲ್ಲ. ವೈದೇಹಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲದೆ ಇದ್ರೂ ಇಲ್ಲದೇ ಇರೋ ಊಹೆಗಳನ್ನ ಮಾಡಿಕೊಂಡು ಹೆದರ್ಕೊಳ್ಳೋದು ನಿನ್ನ ತುಂಬ ಅಭ್ಯಾಸ ಆಗೋಗಿದೆ. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಬಿಟ್ಟು ಹಾಕಿ ತಗೋ ಈ ಜ್ಯೂಸ್ ಕುಡಿ. ತಗೋ. ಇವಾಗ ಇವ್ರನ್ನ ಹೇಗೆ ಒಪ್ಪಿಸ್ಬೇಕೋ ಅದೇ ಥರ ಒಪ್ಪಿಸ್ತೀನಿ. ಕೌಸಲ್ಯ, ಅಡಿಗೆವ್ರು ಯಾವಾಗ ಬರ್ತಾರಂತೆ? ಸಂಜೆ ಹೊತ್ತಿಗೆ ಬಂದ್ಬಿಡ್ತಾರೆ ಅತ್ತೆ. ಒಳಗೆ ಬರ್ಬೋದಾ ಅಮ್ಮೋರೆ? ಯಾರು ಯಾರು? ಒಳಗ್ ಬನ್ನಿ. ನಮಸ್ಕಾರ ನಮ್ಮ. ನೀವಾ? ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ನಮಸ್ಕಾರ ನಮ್ಮ. ನಮಸ್ಕಾರ ನಮ್ಮ. ನಮಸ್ಕಾರ. ನಮಸ್ಕಾರ. ರಾಜಣ್ಣ ಚೆನ್ನಾಗಿದ್ಯಾ? ವೀರಣ್ಣ, ಮಲ್ಲೇಶ್ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀವಮ್ಮ. ಮುದ್ಕ ಒಬ್ಬನೇ ಬಂದಿದ್ದಾನೆ, ಮೊಮ್ಮಗಳನ್ನ ಕರ್ಕೊಂಬಂದಿಲ್ಲ. ಮೊಮ್ಮಗಳು ಹೇಗಿದ್ದಾಳೆ ರಾಜಣ್ಣ? ಚೆನ್ನಾಗಿದ್ದಾಳಮ್ಮ. ದೇವಾಂಶ್ ಅವರ ಸಹಾಯದಿಂದ ಬದುಕನ್ನ ಕಟ್ಕೊಂಡಿದ್ದಾಳೆ. ಒಬ್ಬ ರಾಕ್ಷಸ ನನ್ನ ಮೊಮ್ಮಗಳ ಬಾಳನ್ನ ಹಾಳು ಮಾಡಕ್ ನೋಡಿದಾಗ ನಮ್ಮ ಮನೆ ದೇವರು ದೇವಾಂಶ ರೂಪದಲ್ಲಿ ಬಂದು ಕಾಪಾಡ್ದು. ತಪ್ಪಿಸ್ಕೊಂಡ್ಬಿಟ್ಟ ರಾಜಣ್ಣ. ಅಂತವ್ರನ್ನ ಹಿಡಿದು ಗಲ್ಲಿಗೇರಿಸ್ಬೇಕು. ನಮಸ್ಕಾರ ದೇವಾಂಶ್ ಅವರೇ. ನಮಸ್ಕಾರ. ಇವ್ರು ಮತ್ತೆ ಯಾಕೆ ಬಂದ್ರು? ಈಗ ನಮ್ಮನ್ ಕಾಪಾಡ್ತಿರೋ ಶಕ್ತಿನ ಬಂಧಿಸ್ಬೇಕು ಅಂತ ನೋಡ್ತಿದ್ದಾರೆ. ಮುಂಬರೋ ಅಪಾಯದಿಂದ ಅಪ್ಪನ್ನ ನೀನೇ ಕಾಪಾಡ್ಬೇಕು. ಏನು ರಾಜಣ್ಣ, ಊರವರೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಏನು ವಿಶೇಷ? ಬರೋ ವಾರ ರೈತರ ಉತ್ಸವ ಶುರು ಮಾಡೋಣ ಅನ್ಕೊಂಡಿದೀವಿ. ವರ್ಷನೂ ರೈತರು ಕಡಿಮೆ ಆಗ್ತಾ ಇದ್ದಾರೆ ಯಜಮಾನ್ರೆ. ರೈತರೇ ಕಣ್ಮರೆ ಆಗೋ ಪರಿಸ್ಥಿತಿ ಬಂದಿದೆ. ಅಂಥ ಪರಿಸ್ಥಿತಿ ಬರಕ್ ಬಿಡಲ್ಲ ವೀರಣ್ಣ. ಸಂಸ್ಥಾನಕ್ಕೆ ಒಳಪಟ್ಟಿರೋ ಯಾವ ರೈತರನ್ನಾದರೂ ಸಂಕಷ್ಟಕ್ಕೆ ಒಳಗಾಗೋದಕ್ಕೆ ಬಿಡೋದಿಲ್ಲ. ರಾಜ ಕುಟುಂಬ ಎಲ್ಲ ನೋಡ್ಕೊಳ್ಳುತ್ತೆ ಅಂತ ಹೇಳಿ. ದಶರಥ ಹೋದ್ಮೇಲೆ ಎಲ್ಲ ಮರ್ತ್ಬಿಡ್ತೀವಿ ಅನ್ಕೊಂಡ್ರೇನೋ. ರೈತರ ಜವಾಬ್ದಾರಿ ಯಾವಾಗಲೂ ರಾಜರ ಕುಟುಂಬದೇ ರಾಜಣ್ಣ. ನಿಮ್ಮ ಕಷ್ಟ ನಿವಾರಿಸೋದು ನಮ್ಮ ಕರ್ತವ್ಯ. ಊರಿಗೆ ಬರ್ತೀವಿ, ನೀವು ಇಟ್ಕೊಂಡಿರೋ ಉತ್ಸವನ ನಡೆಸ್ತೀವಿ. ಅಂದ್ರೆ ಈಗ ಬಾವ ಊರಿಗೆ ಹೋಗ್ಬೇಕಾ? ಇವರಿಂದ ಅವ್ರನ್ನ ದೂರ ಇಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ ಹತ್ರ ಆಗೋ ಪರಿಸ್ಥಿತಿ ಬರ್ತಾ ಇದೆಯಲ್ಲ. ಬಾವ ಊರಿಗೆ ಹೋಗ್ಬಾರ್ದು. ಹಾಗಾದ್ರೆ ಉತ್ಸವಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಳ್ಳೋದಾ? ನೀವು ಮಾತ್ರ ಅಲ್ಲ, ಎಲ್ರೂ ಸೇರಿ ಒಟ್ಟಿಗೆ ಮಾಡೋಣ. ಜಾತ್ರೆಗೆ ಸ್ವಲ್ಪ ದಿನಕ್ಕೆ ಮುಂಚೆನೆ ನಾವಿಡೀ ಕುಟುಂಬದವರು ದೇವಸ್ಥಾನಕ್ಕೆ ಬರ್ತೀವಿ. ಬನ್ನಿಯಮ್ಮ, ಬಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ಹೇಳಿ. ನೀವು ಬಂದ್ರೆ ನಮಗೆ ಮೊದಲೇ ಫಸಲು ಬಂದಂಗೆ ಆಗುತ್ತೆ. ನೀವು ಕಾಲಿಟ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತಮ್ಮ. ನಮ್ಮ ಯಜಮಾನ್ರು ಹೊರಟೋದ್ರು. ನಮ್ಮನ್ನ ಯಾರು ನೋಡ್ಕೋತಾರೆ ಅಂತ ಭಯ ಆಗಿತ್ತು. ಆದ್ರೆ ನಿಮ್ಮ ರೂಪದಲ್ಲಿ ನಮ್ಮ ಯಜಮಾನ್ರು ಬದುಕೇ ಇದ್ದಾರೆ. ನೀವು ಯಾವಾಗ ಬರ್ತೀರೋ ಅಂತ ಇಡೀ ಊರೇ ಕಾಯ್ತಾ ಇದೆ. ಬನ್ನಿ ದೇವಾಂಶ್ ಅವರೇ. ಖಂಡಿತ ಬರ್ತೀವಿ ರಾಜಣ್ಣ. ಒಳ್ಳೇದು, ನಾವು ಹೋಗಿ ಬರ್ತೀವಿ. ಬರ್ತೀವಮ್ಮ. ಬರ್ತೀವಿ. ಬಾವ, ಅವ್ರ ಕಷ್ಟನ ತೀರ್ಸೋದಕ್ಕೆ ಊರ್ವರೆಗೂ ಹೋಗ್ಬೇಕಾ? ಉತ್ಸವದವರೆಗೂ ಕಾಯ್ಬೇಕಾ? ಆ ಸಹಾಯ ಏನೋ ಇವಾಗಲೇ ಇಲ್ಲಿಂದಾನೇ ಮಾಡ್ಬೋದಲ್ಲ? ವೈದೇಹಿ, ಸಹಾಯ ಅಂದರೆ ಕೇಳಿದ್ದನ್ನ ಕೊಟ್ಬಿಡೋದಲ್ಲ ವೈದೇಹಿ. ಪರಿಸ್ಥಿತಿ ಎಂಥದ್ದೇ ಆದರೂ ಅವ್ರ ಜೊತೆಗೆ ನಾವು ಇದೀವನ್ನೋ ನಂಬಿಕೆ ಕೊಡಬೇಕು ಅವ್ರಿಗೆ. ಆ ನಂಬಿಕೆ ನಾವು ಅವ್ರ ಜೊತೆಗೆ ನಿಂತು
ಅವ್ರಿಗೆ ಧೈರ್ಯ ಬರೋ ಹಾಗೆ ಒಟ್ಟಿಗೆ ನಡೆದ್ರೇನೆ ಬರೋದು. ಹೌದಮ್ಮ, ರಾಜ ಯಾವಾಗ್ಲೂ ಪ್ರಜೆಗಳ ಮಧ್ಯೆನೇ ಇರ್ಬೇಕು. ಇರ್ಬೋದು ಅತ್ತೆ, ಆದ್ರೆ ಅಲ್ಲಿದ್ರೆ ಅಲ್ಲಿ ಏನ್ ತೊಂದರೆ ಆಗುತ್ತೋ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅದು ನಾನು ಹೇಳೋಕ್ಕೂ ಆಗಲ್ಲ. ಆದ್ರೆ ತಡಿಬೇಕು. ಹೇಗೆ? ಈ ಊರ್ ಜಾತ್ರೆ ರೈತರ ಕಷ್ಟ ತೀರ್ಸುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಆಸೆ ಮಾತ್ರ ತೀರ್ಸ್ಕೋತೀನಿ. ಊರಿಗೆ ಬರ್ತೀನಿ, ನಿನ್ನ ಮೊಮ್ಮಗಳಿಗೆ ಬುದ್ಧಿ ಕಲಿಸ್ತೀನಿ ರಾಜಣ್ಣ.